ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಇವತ್ತು ನಾವು ರೆಡಿಯಾಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ನಮ್ಮ ತಂಗಿಯ ಮದುವೆ ಇದೆ. ಹಾಗಾಗಿ ನಾವು ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಹೋಗ್ತಾ ಪೆಟ್ರೋಲ್ ಖಾಲಿ ಆಗಿತ್ತು ಅಂದ್ಬಿಟ್ಟು ಹಾಕಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಏನು ಖಾಲಿ ಆಗಿರಲಿಲ್ಲ, ಒಂದು ಸ್ವಲ್ಪ ಇತ್ತು. ಆದರೂ ಏನಕ್ಕೆ ಬೇಕು ಹಾಕಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಕಿಸ್ಕೊಂಡ್ವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಗಿಫ್ಟನ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ನನಗಿದು ತುಂಬಾ ಇಷ್ಟ ಆಗಿತ್ತು ಗಿಫ್ಟು. ಆದರೆ ನಮ್ಮ ಮನೆಯವರು ಬೇಡ ಅಂದ್ಬಿಟ್ಟು ಬೇರೆ ಚೂಸ್ ಮಾಡಿದ್ರು. ಆಮೇಲೆ ಅವ್ರೇನು ಚೂಸ್ ಮಾಡಲಿಲ್ಲ, ನನಗೆ ಹೇಳಿದರು ನೀನೇ ಯಾವ್ದು ನೋಡು ಅಂತ. ಹಾಗೆ ಇದು ಬಂದುಬಿಟ್ಟು ನಮ್ಮ ಊರಲ್ಲೇ ತೆಲುಗಲ್ಲಿ ಬಂದುಬಿಟ್ಟು ಆದ್ಯ ಸ್ಟೋರ್ ಅಂತ ಇದೆ. ಹಾಗೆ ಅವ್ರದ್ದು ಕೂಡ ಆದ್ಯ ಆಮೇಲೆ ಬಟ್ಟೆ ಅಂಗಡಿ ಕೂಡ ಇದೆ. ತುಂಬಾ ಚೆನ್ನಾಗಿ ಸಿಗ್ತವೆ. ಹಾಗೆ ಕಡಿಮೆ ಪ್ರೈಸಿಗೆ ಕೂಡ ಕೊಡ್ತಾರೆ ಅಣ್ಣ. ಮತ್ತು ಏನೋ ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ, ಹಾಗೆ ಕ್ಯಾಸುವಲಾಗಿ ವಿಡಿಯೋ ಮಾಡಿಕೊಂಡೆ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರಾದರೂ ಹತ್ರದಲ್ಲಿ ನೋಡ್ತಾ ಇರೋರು ಗಿಫ್ಟ್ ಅಂಗಡಿ ಏನಾದ್ರು ಸರ್ಚ್ ಮಾಡ್ತಾಯಿದ್ರೆ ಇಲ್ಲಿ ಸಖತ್ತಾಗಿದೆ ಅಂತ ಹೇಳ್ಬೋದು, ನೋಡಿಕೊಂಡು ತೊಗೊಂಡೋಗ್ಬೋದು. ಹಾಗೆ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ತೊಗೊಂಡು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಫೈನಲಿ ಪ್ಯಾಕಪ್ ಮಾಡಿಸ್ಕೊಂಡ್ವಿ. ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊತಾ ಇದ್ವಿ. ಅಣ್ಣ ಚೆನ್ನಾಗೇನು ಪ್ಯಾಕ್ ಮಾಡಲ್ಲ ಬಿಡಮ್ಮ ಅಂತ ಹೇಳ್ತಾಯಿದ್ರು. ಇಲ್ಲಿ ಬಂದು ನನ್ನ ಮಕ್ಕಳಿಬ್ರು ಕಿತ್ತಾಡ್ತಾಯಿದ್ರು, ಎಲ್ಲೋದ್ರೂ ಕಿತ್ತಾಡ್ತಾನೆ ಇರ್ತಾರೆ. ಅದಾದಮೇಲೆ ನಾನೆಲ್ಲ ಇದನ್ನು ಮಾಡಿಸ್ಕೊಂಡು ಮತ್ತೆ ಮನೆ ಹತ್ರ ಬಂದುಬಿಟ್ಟು ಏನಕ್ಕಪ್ಪ ಅಂದರೆ ನಂದು ಒಂದು ಜುಮ್ಕಿದು ಪಿರ್ಕಿ ಹಿಂದ್ಗಡೆದು ಉದುರ್ಬಿಡ್ತು ಅಲ್ಲಿ ಹೋಗೋ ಅಷ್ಟರಲ್ಲಿ. ಅದಕ್ಕೋಸ್ಕರ ಪಿರ್ಕಿ ಹಾಕಿಸ್ಕೊಂಡು ಬೇರೆ ಜುಮ್ಕನಾದರೂ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಇಲ್ಲಿ ನನ್ನ ಮಗನಿಗೆ ಬಾಯಾರಿಕೆ ಆಗಿತ್ತು ಅಂದ್ಬಿಟ್ಟು ನಮ್ಮ ಅಮ್ಮನವ್ರು ತಂದುಕೊಟ್ರು. ಅದಾದಮೇಲೆ ನೆಕ್ಸ್ಟು ಹೊರ್ಟಿವಿ ನೆಗ್ಲೆಸಿದ್ವು. ನಮ್ಮ ಊರಲ್ಲೇ ಏನೋ ಎಂಟ್ರೆನ್ಸಲ್ಲಿ ಹಾಕ್ತಾಯಿದ್ವಿ. ಇವಾಗಲೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಮುಂದೆಗಡೆ ಹೋಗ್ತಾ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ರಿಲೇಷನ್ ಎಲ್ಲರೂ ಕೂಡ ಆಟೋದಲ್ಲಿ ಹೊರಟಿದ್ರು. ಏನಕ್ಕಪ್ಪ ಅಂದರೆ ಅವರೆಲ್ಲ ಹೋಗ್ತಾಯಿದ್ರು ಅಂದ್ಬಿಟ್ಟು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದರಲ್ಲಿ ಆಟೋದಲ್ಲಿ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನ ಮಗಳು ಕೂತ್ಕೊಂಡಿದ್ಲು. ಅಂದರೆ ನನ್ನ ಗಂಡನ ಸೊಸೆ, ಸೋದರ ಸೊಸೆ ಅಂತ ಹೇಳ್ತಾರಲ್ಲ ಆ ಥರ. ಅವಳನ್ನ ರೇಸ್ಕೊಳ್ತಾ ಹೊಂಟಿದ್ರು. ಹಾಗೆ ಅದನ್ನು ವಿಡಿಯೋ ಮಾಡಿಕೊಂಡೆ. ಆಮೇಲೆ ನಮ್ಮ ಚಿಕ್ಕಮ್ಮ ಅಲ್ಲಿ ಟಾಟಾ ಮಾಡ್ತಾಯಿದ್ರು. ಹಾಗೆ ನಮ್ಮ ಚಿಕ್ಕಮ್ಮನಿಗೆ ನಮ್ಮ ಮನೆಯವರು ನೀನು ಸರ್ಕೊಬಾರ್ದಾ ಅಲ್ಲಿ ಅವಳ ಅಕ್ಕ ನಮ್ಮ ತಂಗಿಗೆ ಅವ್ಳು ಕಾಣ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಅವರು ಎಲ್ಲಿಗಪ್ಪ ಹೊರಟಿದ್ರು ಅಂದರೆ ಅವರು ಕೂಡ ಮದುವೆಗೆ ಹೊರಟಿದ್ರು. ಅಂದರೆ ನಮ್ಮ ಮನೆಯವರ ತಮ್ಮ ಆಗಬೇಕಂತೆ. ಅವರು ಕೂಡ ರಿಲೇಷನ್ನಲ್ಲೇ ಬಂದುಬಿಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಮ್ಮನ್ನು ಕೂಡ ಇನ್ವೈಟ್ ಮಾಡಿ ಹೋಗಿದ್ರು. ಆದರೆ ನಮಗೆ ಹೋಗೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂದರೆ ಆವತ್ತೇ ಇರೋದರಿಂದ ಮದುವೆ, ಆದರೂ ಬೇರೆ ಅವ್ರದ್ದು ಕೂಡ ಮತ್ತು ನಮ್ಮ ತಂಗಿದು ಕೂಡ ಒಂದೇ ಇದರಲ್ಲಿ ಛತ್ರದಲ್ಲೇ ಆಗಿದ್ದು ಮದುವೆ. ನಮಗೆ ಛತ್ರಕ್ಕೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಅವರೆಲ್ಲ ಅಲ್ಲಿ ಮಂಗಲ್ಯ ಧಾರಣೆ ಮಾಡಿಕೊಂಡು ಇಲ್ಲಿ ಮನೆಯಲ್ಲಿ ಬಂದು ಇದು ಆರತಕ್ಷತೆ ಇಟ್ಕೊಳ್ತಾರಲ್ಲ. ಹಾಗಾಗಿ ನಾವು ಹೊರಟಿದ್ದೆ ಮಧ್ಯಾಹ್ನ ಮೇಲೆ. ಏನಪ್ಪ ಇದು ತಂಗಿ ಮದುವೆ ಅಂತಾರೆ ಮಧ್ಯಾಹ್ನ ಮೇಲೆ ಹೋಗ್ತಿದ್ದಾರೆ ಅಂತ ಅಂದ್ಕೋಬೇಡಿ. ನಮ್ಮ ಮನೆಯವರು ಮದುವೆ ಇದೆ ಅಂತ ಅಂದ್ಕೊಂಡು ಇನ್ನೂ ಸೋಮವಾರ ಇರ್ಬೋದು ಬಿಡು ಅಂತ ಅಂದ್ಕೊಂಡ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಆದರೆ ಏನು ಮಾಡ್ತೀರ, ಅದು ಭಾನುವಾರನೇ ಇತ್ತು. ಮತ್ತು ಅವರು ಕೆಲಸದಿಂದ ವಾಪಸ್ ಬಂದುಬಿಟ್ಟು ನಮ್ಮನ್ನು ಕೂಡ ಕರ್ಕೊಂಡು ಹೋದರು. ಹಾಗೆ ನಾವು ಊರಿಗೆ ಬಂದ್ವಿ. ಗೈಸ್ ನೋಡ್ತಾ ಇರ್ಬೋದು ಯಾವ ರೀತಿ ಇದನ್ನು ಮಾಡಿದ್ದಾರೆ ಅಂತ, ಫೋಟೋ ಹಾಕಿಸಿದ್ದಾರೆ ಅಂತ. ನಮ್ಮ ಕಡೆ ಎಲ್ಲ ಇದೇ ರೀತಿಯೇ ಮಾಡೋದು. ತುಂಬಾ ಚೆನ್ನಾಗಿ ಇಟ್ಕೊಳ್ತಾರೆ ಮದುವೆಗಳ್ನ. ಆಲ್ರೆಡಿ ಅವರು ಕೂಡ ಬಂದಿದ್ದರು. ಆಲ್ರೆಡಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ನಾವು ಇವಾಗ ಗಾಡಿ ತರಲಿ ಅದಕ್ಕೆ ಇಟ್ಕೊಂಡು ನಾನು ಸೆರಗ ಹಿಂಗೆ ಸೆರಗ ಹಾಕ್ಯಂದು ನೋಡಿ ತಲೆ ಮೇಲೆ ಸೆರಗ ಹಾಕ್ಯಂತ ತೆಗ್ಸಿದ್ವಿ ನೋಡಿ, ಅದನ್ನ ಹಂಗೆ ಇಟ್ಕೊಂಡು ನಡ್ಕೊ ಕೊಟ್ಟವನು. ಮನೇಲಿ ನಮ್ಮ ಅಮ್ಮನ ಮಾತಾಡ್ಸ್ಕೊಂಬಂದ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನನ್ನ ಫ್ರೆಂಡ್ ಮನೆಯವ್ರು ಇದ್ದರು, ಅವ್ರು ಮಾತಾಡ್ಸಿದ್ರು ಅಂದ್ಬಿಟ್ಟು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬಂದ್ವಿ. ಹಾಗೆ ಜನ ಕೂಡ ಇದ್ದರು. ಹಾಗೆ ಅಲ್ಲೇ ದೂರಲಿದ್ದ ನಿಂತ್ಕೊಂಡು ಮಕ್ಕಳನ್ನ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆನಂತರ ನಾವು ಹೋಗ್ಬಿಟ್ಟು ಗಿಫ್ಟನ್ನ ಕೊಟ್ವಿ. ಗಿಫ್ಟ್ ಕೊಟ್ಬಿಟ್ಟು ವಿಡಿಯೋನ ನಮ್ಮ ತಂಗಿ ಕೈಲಿ, ಇನ್ನೊಬ್ಬರು ತಂಗಿ ಕೈಲಿ ಕೊಟ್ಟಿದ್ವಿ ವಿಡಿಯೋ ಮಾಡೋಕೆ ಅಂದ್ಬಿಟ್ಟು. ಹಾಗೆ ಗಿಫ್ಟನ್ನ ಪ್ಯಾಕ್ ಮಾಡಿರೋದು ಅಲ್ಲೇ ಓಪನ್ ಮಾಡಿಸ್ತಾಯಿದ್ವಿ. ಓಪನ್ ಮಾಡಿಸ್ಬಿಟ್ಟು ನೋಡಿ
ಅವರು ನಮ್ಮ ಅಣ್ಣ ಶಿವಪಾರ್ವತಿ ಅಂದರು, ಯಾವಾಗಲೂ ನೀವು ಇದೇ ಥರ ಇರ್ರಿ ಅಂದ್ಬಿಟ್ಟು ಹಾರೈಸ್ಬಿಟ್ಟು, ಹಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ್ಬಿಟ್ಟು. ಹಾಗೆ ಮದುವೆ ಮುಗಿದು 3 ದಿನ ಆಯಿತು, ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಅದಾದ ನಂತರ ಇಲ್ಲಿ ನಮ್ಮ ಕಣದಲ್ಲೇ ಬಂದುಬಿಟ್ಟು ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು. ಹಾಗೆ ನಮ್ಮ ಹಸುಗಳೆಲ್ಲ ಕಟ್ಟಿ ಹಾಕಿದ್ರಲ್ಲ, ಅದಕ್ಕೆ ಅವು ಕೂಡ ತುಂಬಾ ಇದು ಮಾಡ್ತಾಯಿದ್ವು, ಹೊಟ್ಟೆ ಹಸ್ವಾಗಿದ್ವು ಅಂದ್ಬಿಟ್ಟು. ಅದಾದಮೇಲೆ ಅಲ್ಲಿ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಮೇವು ತೊಗೊಂಡು ಬಂದು ಮೇವನ್ನ ಇರಿದು ಆಕಳಿಗೆ ಹಾಕ್ತಾಯಿದ್ರು. ಅದನ್ನ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ನಾನಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ, ನಮ್ಮ ಮಾಮ ಫೋನಲ್ಲಿ ಮಾತಾಡ್ತಾಯಿದ್ರು, ಅವ್ರನ್ನೂ ಕೂಡ ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಂಡೆ ನೋಡಿ ಗೈಸ್. ಇವರು ನಮ್ಮ ಮಾಮ. ಹಾಗೆ ಅಲ್ಲಿ ನಮ್ಮ ಮನೆಯವ್ರು ಹುಲ್ಲಾಕ್ತಾಯಿದ್ರಲ್ಲ, ಹಾಗೆ ಅವರು ಅಣ್ಣ ತಮ್ಮ ಇಬ್ಬರು ಮಾತಾಡ್ಕೊಳ್ತಾ ಇದ್ರು. ಹಾಗೆ ಮಾತಾಡ್ಕೊಂಡು ಹಾಗೆ ನೋಡಿ ಇಲ್ಲಿ ಮಾವನು ಆಕಳ ಹಚ್ಕೊಂಡದ ಬಂದಾಗ ಮೇವು ಹೆಂಗೆ ಹಾಕ್ತಾನೆ ನಿಮ್ಮ ತಮ್ಮ. ಏನ್ ಮಾಡ್ತೀವಿ ಅವರು ಊಟಾರ ನಾವು ಮಾಡಕ್ ವಿಡಿಯೋ ಮಾಡಿ ನಿಮ್ಮ ಅಪ್ಪಗೆ ಹಾಕ್ತೀಯ? ವಿಡಿಯೋ ಮಾಡಿ ನಮ್ಮ ಅಪ್ಪಗೆ ಹಾಕ್ತೀನಿ. ಅವ್ರ ಅಪ್ಪ ಹಾಕ್ತಾವ ನೋಡಪ್ಪ. ಎಲ್ಲ ವಿಡಿಯೋ ಮಾಡ್ತೀನಿ ನೀನು? ಎಲ್ಲದನ್ನು ಮಾಡ್ತಾನೆ ನೋಡಿ. ಯೂಟ್ಯೂಬ್ ಚಾನಲ್ ತೋರಿಸ್ತದ ಕೂಡ ನೋಡ್ಕೊಂತ ಕುಂದ್ರ ನಮ್ಗೆ ಎಲ್ಲ ಬರ್ತಾವ ವಿಡಿಯೋ. ಏನ್ ಬೇಕು ಮಾನ್ಯ ಅಲ್ಲೋಡ ವಿಡಿಯೋ ಹಿಡಿಯತ್ತಿಗೆ ಹಂಗ ಅಲ್ಲ ನೀವು ಸಾಕು ಸುಮ್ಮನೆ ಬೇಕ. ಇವರು ನಮ್ಮತ್ತೆ. ನಿಂದಿಡ್ದಲ್ಲ ಈಗ ಮಕನ ತೋರ್ಸಂಗಿಲ್ಲ. ನಮ್ಮ ತಂಗಿನೂ ಮತ್ತು ನಮ್ಮ ಅತ್ತೆನೂ ಮಾತಾಡ್ಸ್ಕೊಂಡು ನಾವು ಊರಿಗೆ ವಾಪಸ್ ಹೋಗೋಣ ಅಂದ್ಕೊಂಡಿದ್ವಿ. ನಮ್ಮ ಚಿಕ್ಕಪ್ಪ ಅವರು ಬೇಡ ಇವತ್ತೊಂದು ದಿವಸ ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗಂತ್ರಿ ಅಂದ್ಬಿಟ್ರು. ಹಾಗಾಗಿ ಅಲ್ಲೇ ಉಳ್ಕೊಂಡ್ವಿ. ಇವನು ನಮ್ಮ ತಮ್ಮ ಆಲ್ರೆಡಿ ಹಿಂದಿನ ಬ್ಲಾಗಲ್ಲಿ ನೋಡಿದ್ದೀರ ನಮ್ಮ ತಮ್ಮಂದ್ರನ್ನ. ತುಂಬಾ ನಾಚ್ಕೊಳ್ತಾರೆ ವೀಡಿಯೋದಲ್ಲಿ. ಇವನು ಬಂದುಬಿಟ್ಟು ನಮ್ಮ ತಂಗಿ ಮಗ, ತುಂಬಾ ಕ್ಯೂಟ್ ನನ್ನ ಮಗಳು. ನಮ್ಮ ಅತ್ತೆ ನಮ್ಮ ತಂಗಿ ಮಗ ಎಲ್ಲರೂ ಕೂಡ ಸೇರಿಕೊಂಡು ಆಟ ಆಡ್ತಾಯಿದ್ರು. ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅವ್ರಿಗೆಲ್ಲ ನಮ್ಮ ತಮ್ಮಂದ್ರಿಗೆಲ್ಲ ಸಿಟ್ಟು, ನಾನು ವೀಡಿಯೋ ಮಾಡೋದು. ನಮ್ಮನ್ನು ಹಿಡಿಬೇಡ, ನೀನು ಎಷ್ಟಾದರೂ ವೀಡಿಯೋ ಮಾಡ್ಕೊ, ನಾನು ಹಿಡಿಬೇಡ. ಆಮೇಲೆ ಕೊನೆಗೂ ಇವನು ವೀಡಿಯೋ ಮಾಡ್ಕೆ ಹೋಗು ಅಂತ ಹೇಳ್ಬಿಟ್ರು. ಹಾಗೆ ದಿನ ಮಾರ್ನಿಂಗ್ ಎದ್ಬಿಟ್ಟು ನಮ್ಮಪ್ಪ ಬಂದುಬಿಟ್ಟು ಹಾಲು ಹಿಂಡ್ತಾಯಿದ್ರು. ಅದನ್ನು ದೂರದಿಂದನೇ ವೀಡಿಯೋ ಮಾಡಿಕೊಂಡೆ. ಯಾಕಪ್ಪ ಅಂದರೆ ನಮ್ಮಪ್ಪ ಫುಲ್ ಸ್ಟ್ರಿಕ್ಟು. ಹತ್ರದಿಂದ ಹೋಗಿ ವೀಡಿಯೋ ಮಾಡ್ಕೊಂಡ್ರೆ ಬಿಡ್ತಾರೇನೋ ಅಂದ್ಬಿಟ್ಟು ದೂರಲಿದ್ದಾಗ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಬಂದುಬಿಟ್ಟು ನಮ್ಮ ಇಲ್ಲೇ ಪಕ್ಕದಲ್ಲಿ ನಮ್ಮ ಚಿಕ್ಕಮ್ಮವರು ಅಂಗಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನನ್ನ ಮಕ್ಳು ಕುರ್ಕುರಿ ಆಮೇಲೆ ಬಿಸ್ಕೆಟ್ ತೊಗೊಂಬರಕ್ಕೆ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಕಳಿಸಿದ್ರು. ಬಿಸ್ಕೆಟ್ ತೊಗೊಂಬರಕ್ಕೋಸ್ಕರ ಬಂದರು ಅವರು ಮತ್ತು ಬಿಸ್ಕೆಟ್ ತೊಗೊಳ್ದೆ ಕುರ್ಕುರಿ ತೊಗೊಳ್ತಾರೇನೋ ಅಂದ್ಬಿಟ್ಟು ನಾನೇ ಕರ್ಕೊಂಡು ಬಂದೆ ಜೊತೆಗೆ. ನಿನ್ನೆ ನೈಟ್ ನಮ್ಮ ತಮ್ಮ ಕಾಲ್ ಮಾಡಿದ್ದ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಯಥಾ ಚಂದದ ನೋಡು. ಇಲ್ಲಿ ಬಂದು ನಾನು ಮಿರರಲ್ಲಿ ಚೆನ್ನಾಗಿ ಬರುತ್ತೇನಂತ ವೀಡಿಯೋ ಮಾಡ್ಕೊಳ್ತಾ ಇದ್ರು. ನಮ್ಮ ಮನೆಯವ್ರು ನನಗೆ ಹೊಡೆದ್ಬಿಟ್ರು. ಅದಕ್ಕೆ ಬೈತಾ ಇದ್ದೆ, ಅದನ್ನು ಮ್ಯೂಟ್ ಮಾಡಿದೆ, ಇಲ್ಲಾಂದಿದ್ರೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ನೋಡಿ ಗೈಸ್, ನಾನು ಊರಿಗೆ ಹೊರಟ್ವಿ. ಇವಾಗ ನಾವು ಮಾರ್ನಿಂಗ್ ಎದ್ಬಿಟ್ಟು ಅಲ್ಲೆಲ್ಲ ಹೇಳ್ಬಿಟ್ಟು ಊರಿಗೆ ಹೊರಟಿದ್ದೀವಿ. ಹಾಗೆ ಊರಿಗೆ ಹೊರಡಬೇಕಾದ್ರೆ ಒಂದು ಟ್ವಿಸ್ಟ್ ಇಟ್ಟರು ನಮ್ಮಪ್ಪ. ಏನಪ್ಪ ಅಂದರೆ, ಇವತ್ತು ಕಡೆ ನೀರಿರೋದ್ರ ಕಾರಣ ಸಂಜೆ ನೀವು ಬರಲೇಬೇಕು ಅಂತ. ನನಗೆ ಶಾಪ್ಗೆ ಹೋಗ್ಬೇಕಾಗಿತ್ತಲ್ಲ ಅಂದ್ಬಿಟ್ಟು ನಾನು ಇದನ್ನು ಮಾಡಿದೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ತಂಗಿ ಅಲ್ಲ, ನಮ್ಮ ಮನೆಯವ್ರ ತಂಗಿ
ಹೊಡೆದಾಡ್ತಾಯಿದ್ರು. ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲ ತೆಗೆದು ತಲೆ ಕಾಣ್ತೈತಿ. ಅಲ್ಲ ಅಲ್ಲ ತಲೆ ಅಲ್ಲ ಇದಕ್ಕೆ ಯಾರ್ದು ನೋಡಿ ಮುಂದಿನ ಕಡ್ಲಿ ಹಾಕ್ತಿಲ್ಲ ಒಗ್ಗರಣೆ ಸ್ವಲ್ಪ ಬಡಗಡ ನಾನು ನೀರು ಕೂಡ ನಾನು ಹಾಕ್ತಾನೆ ಕೂಡ ಹಾಕಿನದ್ರ ಬಿಡು. ಅಲ್ಲ ನಿನ್ ಮಗ ಆಯ್ ಮಾಡಪ್ಪ ಒಕ್ಕನಿ ನೋಡ್ತೀರಿ ಕನ್ನಡ ಮಾಡೇ ಬಿಟ್ಟು ನಾನು ನೀವು ಹಂಗ ಮಗ ಎಲ್ಲ ಬುಡಿ ಹೊಡಿಕೆ ಫಾಸ್ಟ್ ಅಯ್ಯೋ ಎಲ್ಲ ಆಯ್ತತ್ ನನ್ನ ಹುಡುಗಿನ ಮಗ್ಲಿ ಕರ್ ಹಂಗ ನಿಂತ ಕೊಡ ಒಂದ್ ಮಗ ಮೈ ತಗೋಂಗ ಒಂದ್ 2 ಚಮ್ ಮಕ ನೋಡೋದಲ್ಲ ನಿನ್ನ ಫಸ್ಟ್ ತಿಳ್ಕ ನಾನ್ ಹೇಳೋದು ನೀನು ನಡಿ ಫಾಸ್ಟ್ ನಡಿ ನೀನು ನಂದಿನಿ ಬರೋಣ ಬಾಯ್ ನೋಡಿ ಇವು ನೆಕ್ಕದು ನಾನು ಶಾಂತಿ ಎಲ್ಲ ನೆಕ್ಸ್ಟ್ ಮಿತ್ರ ಇನ್ನು ಹಾಗೆ ಅಲ್ಲೆಲ್ಲ ಹೇಳ್ಬಿಟ್ಟು ಹೊರಟ್ವಿ. ಅದೇ ನಮ್ಮಪ್ಪ ಒಂದು ಟೆಸ್ಟ್ ಇಟ್ಟಿದ್ರು, ಅದನ್ನೆಲ್ಲ ಸಂಜೆ ಬರಲೇಬೇಕು ಅಂತ ಹೇಳಿದರು. ಸರಿನಪ್ಪ, ನಾನು ಅಂಗಡಿಗೆ ಬೇರೆ ಹೋಗ್ಬೇಕಾಗಿತ್ತಲ್ಲ ಶಾಪ್ಗೆ ಅಂದ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಪ್ಪ ಅಂದ್ಬಿಟ್ಟು ಹೊರಟ್ವಿ ಗೈಸ್. ಅದಾದ ನಂತರ ನಾವು ಮತ್ತೆ ಸಂಜೆ ಬಂದ್ವಿ. ಸಂಜೆ ಬಂದುಬಿಟ್ಟು ಫುಲ್ ಡ್ಯಾನ್ಸ್ ಗೈಸ್. ನಾವು ಬರಲ್ಲ ಡ್ಯಾನ್ಸ್ ಮಾಡೋಕ್ಕೆ ಅಂದ್ಬಿಟ್ರೆ ಕೇಳ್ತಾ ಇರಲಿಲ್ಲ. ನೋಡಿರಿ ಮದುಮಕ್ಕಳು ಅವರಿಬ್ಬರು ಮತ್ತು ನಾವಿಬ್ಬರು ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ನಂಗೆ ಬರಲ್ಲ ಅಂದ್ರೂ ಕೇಳಲಿಲ್ಲ. ಹಾಗೆ ಅದರಲ್ಲೇ ಕರ್ಕೊಂಡ್ಬಿಟ್ಟು ಹೆಂಗೆಂಗೋ ಡ್ಯಾನ್ಸ್ ಮಾಡಿದ್ವಿ ಗೈಸ್. ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಫುಲ್ ಎಂಜಾಯ್ ಮಾಡಿದ್ವಿ. ಅದಾದ ನಂತರ ನಮ್ಮದು ಒಂದೇ ಡ್ಯಾನ್ಸ್ ಅಲ್ಲ, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದರು. ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಡ್ಯಾನ್ಸ್ ಮಾಡಿದರು ಅಂತಲೇ ಹೇಳ್ಬೋದು. ಸಾಂಗ್ ಕಟ್ ಮಾಡಿ ಹಾಕ್ತಾಯಿದ್ರು. ಹಾಗೆ ನಮ್ಮ ತಂಗಿ ಕೈಯಲ್ಲಿ ವಿಡಿಯೋ ಮಾಡೋಕ್ಕೋಸ್ಕರ ಕೊಟ್ಟರೆ ಅವಳು ಅರ್ಧ ಬಟ್ಟನೆ ಹಿಡಿದ್ಬಿಟ್ಟಿದ್ಲು. ಹಾಗೆ ಇಲ್ಲೊಂದು ಪುಟಾಣಿ ಹುಡುಗಿ ಕೂಡ ನೋಡ್ತಾ ಇತ್ತು, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ ನಮ್ಮ ತಂಗಿ. ಆಮೇಲೆ ಮತ್ತೆ ಹಾಡು ಸ್ಟಾರ್ಟ್ ಮಾಡಿದರು. ಹಾಗೆ ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ನಮ್ಮ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾಯಿದ್ರು ಗೈಸ್. ಹಾಗೆ ಇಲ್ಲಿ ಬಂದುಬಿಟ್ಟು ನನ್ನ ಮಗ ಮತ್ತು ನಮ್ಮ ತಂಗಿ ಮಗ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರ ಜೊತೆ ನಮ್ಮ ಮಾವ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ. ನನ್ನ ಮಗ ಅಂತೂ ತುಂಬಾ ಫುಲ್ ಖುಷಿಯಾಗಿದ್ದ. ನಮ್ಮ ತಂಗಿ ಮಗ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಅಲ್ಲಿ ಬಂದುಬಿಟ್ಟು ಟ್ಯಾಕ್ರಿ ನಿಲ್ಲಿಸ್ಬಿಟ್ರೆ ಟ್ಯಾಕ್ರಿಲಿ ರೇಡಿಯೋ ಇರುತ್ತಲ್ಲ, ಅದರಲ್ಲಿ ಹಾಡು ಹಚ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿ ಡ್ಯಾನ್ಸ್ ಹೇಗೆ ಮಾಡ್ತಾರೆ ಅಂತ. ಈ ಡ್ಯಾನ್ಸ್ ಏನಾದರೂ ಇಷ್ಟ ಆದರೆ ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಎಲ್ಲ ಮದುವೆ ಮಾಡಿದರೆ ಈ ರೀತಿ ಕಡೆ ನೀರಲ್ಲಿ ಈ ರೀತಿ ಫಂಕ್ಷನ್ನ ಮಾಡ್ತಾರೆ ನೋಡ್ರಿ ಗೈಸ್. ಹಾಗೆ ನನಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರ ಬೇರೆ ನನ್ನ ಮಕ್ಕಳಂತೂ ಫುಲ್ ಖುಷಿಯಾಗಿದ್ದರು. ನಮ್ಮ ತಂಗಿ ಮಗ ಮತ್ತು ನನ್ನ ಮಗ ಫುಲ್ ಹ್ಯಾಪಿಯಾಗಿದ್ರಲ್ಲ. ಅವ್ರ ಸಂತೋಷ ನೋಡೋಕ್ಕೋಸ್ಕರ ನಾವು ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತೀವಲ್ವ. ಈ ಡ್ಯಾನ್ಸಲ್ಲಿ ನಮ್ಮ ತಂಗಿ ಮದುವೆಯಲ್ಲಿ ಡಿ.ಜೆಲಿ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಅದ್ರ ಜೊತೆ ನಮ್ಮ ಮಾವ ಕೂಡ ಕರ್ಕೊಂಡ್ಬಿಟ್ಟು ಮಾಡ್ತಾಯಿದ್ರು. ನನ್ನ ಮಗ ಅಂತೂ ಫುಲ್ ಹ್ಯಾಪಿ ಅಂದರೆ ಹ್ಯಾಪಿಯಾಗಿದ್ದ. ಏನಕ್ಕಪ್ಪ ಅಂದರೆ ನಮ್ಮೂರಲ್ಲಿ ಈ ಥರ ಎಂದೂ ಅವನು ಕುಣಿದಿಲ್ಲ. ಆಮೇಲೆ ಇಲ್ಲೆಲ್ಲ ನಮ್ಮ ಮಾವರು ಮತ್ತು ನಮ್ಮ ತಮ್ಮಂದಿರು ಎಲ್ಲ ಕೇಕೆ ಹೊಡೆದು ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ, ಅವನು ಕೂಡ ಕೇಕೆ ಹೊಡೆದು ಡ್ಯಾನ್ಸ್ ಮಾಡ್ತಾಯಿದ್ದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ಸಾಂಗ್ ಹಾಕಿದರೆ ಚೆನ್ನಾಗಿರ್ತಿತ್ತು, ಆದರೆ ಏನು ಮಾಡೋದು, ಸಾಂಗ್ ಹಾಕಿದರೆ ಕಾಪಿರೈಟ್ ಬಂದುಬಿಡುತ್ತಲ್ಲ ಅಂದ್ಬಿಟ್ಟು ಫುಲ್ ವಿಡಿಯೋ ಹೀಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಗೈಸ್. ಯಾರು ಏನು ತಿಳ್ಕೊಬೇಡಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನನ್ನ ಮಗನಿಗೆ ನಮ್ಮ ದೊಡ್ಡಪ್ಪ ಅಲ್ಲ ಚಿಕ್ಕಪ್ಪ ಬಂದು ನನ್ನ ಮಗನಿಗೆ ಮತ್ತು ನಮ್ಮ ತಂಗಿ ಮಗನಿಗೆ ಬಂದು ದುಡ್ಡನ್ನ ಪಿನ್ನೆಲ್ಲ ಹಾಕ್ಬಿಟ್ಟು ಹಾಕಿದ್ದಾರೆ. ನನಗಂತೂ ಇದನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಪ್ಪ ಅಂದರೆ ನಮ್ಮ ಕಡೆ ಎಲ್ಲ ಯಾರಾದರೂ ಡ್ಯಾನ್ಸ್ ಚೆನ್ನಾಗಿ ಮಾಡಿದರೆ ಇದೇ ಥರನೇ ಪಿನ್ ಹಾಕ್ತಿದ್ರು. ನಾವು ಸಣ್ಣವ್ರು ಇರ್ಬೇಕಾದ್ರೂ ಇಷ್ಟೆಲ್ಲ ನೋಡಿದ್ವಿ. ಈಗೂ ಕೂಡ ನನ್ನ ಮಕ್ಳಿಗೆ ಇದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ಇಲ್ಲಿ ನಮ್ಮ ಅಪ್ಪಾಜಿ ಮತ್ತು ನನ್ನ ಮಕ್ಕಳು ಎಲ್ಲರೂ ಕುಣಿತಾಯಿದ್ರು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಅದಾದಮೇಲೆ ಅವರಿಗೆ ದುಡ್ಡು ಹಾಕ್ತಾಯಿದ್ರು ನಮ್ಮ ಚಿಕ್ಕಪ್ಪ. ನೋಡಿ ಗೈಸ್ ಹೇಗಿದೆ ಅಂತ. ಈಗ ನಿಮಗೂ ಯಾರಿಗಾದ್ರೂ ಈ ವಿಡಿಯೋ ಹೇಗಿದೆ ಅಂತ, ಈ ಡ್ಯಾನ್ಸ್ ನನ್ನ ಮಕ್ಕಳು ಡ್ಯಾನ್ಸ್ ಮಾಡಿರೋದು ಹಾಗೆ ನಾವು ಡ್ಯಾನ್ಸ್ ಮಾಡಿರೋದು ಚೆನ್ನಾಗಿದ್ದರೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ವಿಡಿಯೋನ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಎಡಿಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಗೆ ಅಷ್ಟೇ ಗೊತ್ತು ಗೈಸ್. ಒಂದು ಯೂಟ್ಯೂಬ್ ಬ್ಲಾಗ್ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ ಅಂತ ನನಗೂ ಕೂಡ ಈಗ ಗೊತ್ತಾಯಿತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ಲೀಸ್ ಗೈಸ್, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದೇ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ. ಅಷ್ಟೇ ಗೈಸ್ ಕೇಳ್ಕೊಳೋದು. ಏನಾದರೂ ತಪ್ಪಿದರೆ ಹೇಳ್ಬಿಡಿ, ನಾನು ತಿಳ್ಕೊತೀನಿ. ಅದನ್ನು ಬಿಟ್ಟು ನೀವು ಕಮೆಂಟೇ ಹಾಕೋದಿಲ್ಲ ಹೇಗಿದೆ ಅಂತ. ಪ್ಲೀಸ್ ಗೈಸ್ ಒಂದು ಕಮೆಂಟ್ ಹಾಕಿ. ಇವಾಗ ನನ್ನ ಮಗ ರೊಕ್ಕ ಹಾಕಿರೋದನ್ನ ನೋಡ್ಕೊತಾ ಇದ್ದ. ನಾನು ನೋಡಪ್ಪತ್ತಿ ಎಷ್ಟು ಹಾಕಿದ್ದಾರೆ ಅಂತ ಹೇಳ್ತಿದ್ದೆ. ನನ್ನ ಮಗಂತೂ ತುಂಬಾ ನಗ್ತಾ ಇದ್ದ. ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಅಂದರೆ ನಮ್ಮ ತಂಗಿ ಮದುವೆಲಿ ಆರತಿ ಫಂಕ್ಷನಲ್ಲಿ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಫಂಕ್ಷನ್ನು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಎಷ್ಟು ದಿನದಿಂದ ವೇಟ್ ಮಾಡ್ತಾಯಿದ್ವಿ ಅಂದರೆ ಈ ಥರ ಯಾವಾಗ ಬರುತ್ತೆ ಅಂದ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಮ್ಮ ತಮ್ಮಂದರು ಮತ್ತು ನಮ್ಮ ಮಾವಂದರು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಡ್ಯಾನ್ಸ್ ಅಂದರೆ ಡ್ಯಾನ್ಸು. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಕೂಡ ಎಲ್ಲ ಫ್ಯಾಮಿಲಿನೂ ಡ್ಯಾನ್ಸ್ ಮಾಡಿತು ಅಂತಲೇ ಹೇಳ್ಬೋದು. ಅವತ್ತು ನೈಟ್ ರಿಸೆಪ್ಷನಿಗೆ ನಾನು ಬಂದಿರಲಿಲ್ಲ. ಅವತ್ತು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆದರೆ ಏನು ಮಾಡೋದು, ನಾನು ಮಿಸ್ ಆಗಿಬಿಟ್ಟೆ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ನೋಡ್ತಾ ಇರ್ಬೋದು, ನಮ್ಮ ತಮ್ಮ ಅಂದರೆ ಸಿಕ್ಕಾಪಟ್ಟೆ ಕುಣಿತಾ ಇದ್ದ. ಇವಾಗ ಬಂದುಬಿಟ್ಟು ನಮ್ಮ ತಮ್ಮ ಗೈಸ್, ನನಗೆ ಟೋಟಲಿ ಬಂದುಬಿಟ್ಟು ಇಲ್ಲಿ ಇರೋದು 4 ಜನ ತಮ್ಮಂದರು. 4 ಜನ ತಮ್ಮಂದರಲ್ಲಿ ಒಬ್ಬ ಕುಣಿತಾ ಇದ್ದ, ಇಬ್ಬರು ಕುಣಿತಾ ಇದ್ದರು. ಇನ್ನಿಬ್ಬರು ಅವರು ಸ್ವಲ್ಪ ನಾಚಿಕೆ ಅಂದ್ಬಿಟ್ಟು ಅವ್ರು ಬರ್ತಾ ಇರಲಿಲ್ಲ. ಇಲ್ಲೇ ಬರ್ತಾನೆ ನೋಡ್ರಿ ಗೈಸ್, ಇವನು 2ನೇ ತಮ್ಮ. ಇವನು ಡ್ಯಾನ್ಸ್ ಮಾಡೋಕ್ಕೆ ಹೋಗು ಅಂತ ಹೇಳಿದೆ, ವಿಡಿಯೋ ಮಾಡಬೇಡ ಅಂದ, ಮಾಡಲು ಹೋಗು ಅಂದೆ. ಒಂದೇ ಒಂದು ಸ್ಟೆಪ್ ಹಾಕಿದ, ಹಾಡೇ ಕಟ್ ಮಾಡಿಬಿಟ್ರು. ಅದಾದಮೇಲೆ ಮತ್ತು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ, ಹಾಗೆ ವಿಡಿಯೋ ನೋಡಿಕೊಂಡು ಎಂಜಾಯ್ ಮಾಡಿದೆ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ಬಂದು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲರೂ ಅಂದರೆ ಎಲ್ಲರೂ ಮಾಡ್ತಾಯಿದ್ರು. ಇವ್ರು ಬಂದು ನಮ್ಮ ಕಾಕಪ್ಪ. ಇಲ್ಲಿ ನಾನು ನಮ್ಮ ತಮ್ಮನ ಫೋನ್ ತಗೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ. ನಮ್ಮ ತಮ್ಮ ಈ ರೀತಿ ಡ್ಯಾನ್ಸ್ ಮಾಡೋದು ನೋಡಿ ನಮ್ಮ ಮನೆಯವ್ರು ಅಂತಿದ್ರು, ನಿಮ್ಮ ತಮ್ಮನಿಗೆ ಫುಲ್ ಫೀಲಿಂಗ್ ಆಗಿದೆ ಅಂತ. ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಅದು ಸಾಂಗ್ನ ಹಾಕ್ಬೇಕಂತ. ಏನು ಮಾಡೋದು, ಕಾಪಿರೈಟ್ ಬಂದುಬಿಡುತ್ತಲ್ಲ ಅಂದ್ಬಿಟ್ಟು ಹಾಕಲಿಲ್ಲ ಗೈಸ್. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಡ್ಯಾನ್ಸ್ನ ಕುಣ್ಕೊತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನಮ್ಮ ತಮ್ಮಂದರು ಅಂತ ಅಂದರೆ ಎಲ್ಲರೂ ಅಂದರೆ ಅಲ್ಲಿ ಊರಲ್ಲಿರೋ ಎಲ್ಲರೂ ಮಾಡಿದರು. ಈ ಊರಲ್ಲಿ ಮಾತ್ರ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರಾ, ಎಲ್ಲ ಊರಲ್ಲೂ ಮಾಡ್ತಾರೆ. ನಿಮ್ಮ ಕಡೆನೂ ಇದೇ ಥರ ಮಾಡ್ತಾರೆ ಅಂದರೆ ಕಮೆಂಟ್ ಹಾಕಿ. ನಮ್ಮ ತಮ್ಮ ಅಂತೂ ಫುಲ್ ಸಾಂಗ್ ಮೂಡಲ್ಲೇ ಇಳಿದ್ಬಿಟ್ಟಿದ್ದ. ಹಾಗೆ ಅವನು ಮಾಡೋದನ್ನು ವೀಡಿಯೋ ಮಾಡಿಕೊಂಡೆ. ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದರೆ ಮುಖ ಮುಚ್ಕೊಳ್ತಿದ್ದೆ. ಇವಾಗ ನೋಡ್ತಾ ಇರ್ಬೋದು ಸಾಂಗ್ ಹೆಂಗೆ ಮಾಡ್ತಿದ್ದಾನೆ ಅಂತ. ಇಲ್ಲಿ ಬಂದು ನಮ್ಮ ಚಿಕ್ಕಪ್ಪ ನೋಡ್ತಾಯಿದ್ರು ಅವ್ನು ಡ್ಯಾನ್ಸ್ ಮಾಡೋದನ್ನ. ಆಲ್ಮೋಸ್ಟ್ ಎಲ್ಲರೂ ಈ ರೀತಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಎದುರುಗಡೆ ನಮ್ಮ ಚಿಕ್ಕಪ್ಪಂದರು. ಆಮೇಲೆ ನಮ್ಮ ಮನೆಯವರು, ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ನಿಂತ್ಕೊಂಡು ನೋಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೆ ಅಂದರೆ ನಮ್ಮ ಮನೆಯವರು ಕೂಡ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಅವ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಲ್ಲ ಅಂದೆ, ಆದರೆ ಏನು ಮಾಡೋದು, ಮಾಡ್ಕೊಳಕ್ಕಾಗಲಿಲ್ಲ. ಆ ನಂತರ ಸಿಕ್ಕಾಪಟ್ಟೆ ಇದಾಯಿತು. ಏನಪ್ಪ ಅಂದರೆ ನಮ್ಮ ಚಿಕ್ಕಪ್ಪ ಇನ್ನೊಬ್ಬರು ಇದ್ರಲ್ಲ, ಅವರು ನಮ್ಮ ಮನೆಯವ್ರನ್ನ ಕರ್ಕೊಂಡು ಎಳ್ಕೊಂಡು ಹೋಗಿ ಡ್ಯಾನ್ಸ್ ಮಾಡೋದನ್ನ, ಯಪ್ಪ ನೀವೇ ನೋಡಿ ಹೇಗೆ ಮಾಡ್ತಾರೆ ಹೇಗಿಲ್ಲ ಅಂತ. ನಾನಂತೂ ತುಂಬಾ ಹ್ಯಾಪಿಯಾಗಿದ್ದೆ ಅಂತಲೇ ಹೇಳ್ಬೋದು. ಅವತ್ತು ನೈಟ್ ನಾನು ಹೋಗಲಿಲ್ಲ ಅಂದಿದ್ದರೆ ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ ಅಂತ ಅನ್ನಿಸ್ತು ನನಗೆ. ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ಈ ಬ್ಲಾಗ್ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ಅಂತ ಹೇಳ್ತಾ, ನನ್ನ ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಈಗಾದರೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ
ನಮ್ಮ ಸಣ್ಣ ಚಿಕ್ಕಪ್ಪ ಮತ್ತು ದೊಡ್ಡ ಚಿಕ್ಕಪ್ಪ ಅವರೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ನಾನು ಮುಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಅವರು ನನ್ನ ಮೇಲೆ ಬೀಳೋಕೆ ಬಂದುಬಿಟ್ರು. ಹಾಗೆ ಮತ್ತೆ ಈ ಕಡೆ ಬಂದುಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ಹೇಳ್ದಂಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಪೂರ್ತಿ ನೋಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.